shocking thing is that the local people, the Kannada people there, everybody was watching. ಆ ವಿಂಗ್ ಕಮಾಂಡರ್ ಕೋಲ್ಕತ್ತಾಗೆ ಪರಾರಿಯಾಗಿದ್ದಾನೆ ಅವನು, ಲಿಟ್ರರಿ ಅವನು ಓಡೋಗಿದ್ದಾನೆ. ಸೊ ಅವನನ್ನು ಎಡೆಮುರಿ ಕಟ್ಟಿ ಹಿಡ್ಕೊಂಬರ್ಬೇಕು ನಮ್ಮ ಪೊಲೀಸ್ ಇಲಾಖೆ. ಕರ್ನಾಟಕದ ಪೊಲೀಸ್ ಇಲಾಖೆಯ ದಕ್ಷತೆ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಹಾಗಾಗಿ ಇವತ್ತು ನಮ್ಮ ಪೊಲೀಸರು ಕೋಲ್ಕತ್ತಾ ಅಲ್ಲ, ದೆಲ್ಲಿ ಅಲ್ಲ, ಎಲ್ಲೇ ಇರಲಿ ಅವನು ಒದ್ದು ಹೇಳ್ಕೊಂಬರ್ಬೇಕು. ಈತ ಕನ್ನಡದ ಆ್ಯಂಗಲ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಅಂದರೆ ಉತ್ತರ ಭಾರತೀಯರ ಮೆಂಟಾಲಿಟಿ ಇದು. ಅಂದರೆ ಕರ್ನಾಟಕಕ್ಕೆ ಬರೋದು, ನಾವು ಭಾಷಾಭಿಮಾನ ಪ್ರದರ್ಶನ ಮಾಡಿದ ತಕ್ಷಣವೇ ಅವ್ರಿಗೆ ಆ ಭಾಷೆಯ ಅಭಿಮಾನ ಇಲ್ಲ. ಹಾಗಾಗಿ ನಮ್ಮ ಮೇಲೆ ಯಾವುದೋ ರೀತಿಯಾಗಿ ದಾಳಿ ಮಾಡಬೇಕು, ದಾಳಿಗೆಗೋಸ್ಕರ ಇವರು ಕನ್ನಡವನ್ನು ಬಳಸ್ಕೊಳ್ಳೋದು, ಈ ರೀತಿಯಾಗಿ ಮಿಸ್ಗೈಡನ್ನು ಮಾಡಿ ದೇಶದ ಜನತೆಗೆ ಕನ್ನಡಿಗರು ಈ ರೀತಿ ಬೇರೆ ಜನನ ದ್ವೇಷ ಮಾಡ್ತಾರೆ ಅಂತೇಳಿ ಬಿಂಬಿಸುವಂಥದ್ದು. ಸುಮ್ಮನೆ ಕನ್ನಡಿಗರನ್ನ ಹೊರಗಡೆ ವಿಲ್ಲನ್ಗಳ ಥರ ಬಿಂಬಿಸುವಂಥ ಕೆಲಸವನ್ನು, ದುಷ್ಟತನವನ್ನು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಮೀಡಿಯಾಗಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸಿದ್ದೀವಿ. ನಾವೆಲ್ಲ ಪ್ರಶ್ನೆ ಮಾಡಿದ್ವಿ, ಏನು ರೀತಿ ಏನಂತ ತಿಳ್ಕೊಂಡಿದ್ದೀರಿ ನೀವು ಯಾರೋ ಒಬ್ಬರು ಬಂದು ಈ ಹಲ್ಲೆ ಮಾಡಿದ್ರು ಅಂದ್ರೆ ಇಡೀ ಕರ್ನಾಟಕವನ್ನು ವಿಲನ್ಗಳ ರೀತಿ ಬಿಂಬಿಸ್ತೀರಿ, ಕನ್ನಡಿಗರನ್ನ ದುಷ್ಟರು, ಗೂಂಡಾಗಳು ಅಂತ ಬಿಂಬಿಸ್ತೀರಿ. CCTV ಪರಿಶೀಲನೆ ಮಾಡಿದಾಗ ಸತ್ಯಾಸತ್ಯತೆ ಗೊತ್ತಾಗಿದೆ. ಅಂದರೆ ಅಲ್ಲಿದ್ದಂಥ ವಿಂಗ್ ಕಮಾಂಡರೇ ಈ ಹುಡುಗನ ಮೇಲೆ, ಅಮಾಯಕ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಗೆ ಅದೊಂದು ಸ್ವಲ್ಪ ತಗರಾಲಿದೆ. ಪೊಲೀಸರು ಯಾಕೆ ಈ ಥರ ನಡೆಯನ್ನು ತಾಳಿದ್ರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಸ್ಪಷ್ಟವಾಗಿ ಆತನ ಹೆಸರು ಗೊತ್ತಿತ್ತು, ಸ್ಪಷ್ಟವಾಗಿ ಧೈರ್ಯವಾಗಿ ಹಾಕ್ಬೋದಾಗಿತ್ತು. ಮತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಕೂಡ, ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಳಿದ್ದಾರೆ, ಯಾರೇ ತಪ್ಪಿತಸ್ಥರು ಇಲ್ಲದೆ ಇದ್ದರೆ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ರೀತಿಯಾದಂಥ ಫ್ರೀ ಹ್ಯಾಂಡ್ ಬಿಟ್ಟ ಮೇಲೆ ಪೊಲೀಸರು ಅವರ ಹೆಸರನ್ನೇ ನಮೂದನೆ ಮಾಡಿ FIR ಮಾಡಬೇಕಾಗಿತ್ತು, ಮಾಡಲಿಲ್ಲ ಅನ್ನುವಂಥದ್ದು ನಮಗೊಂದು ಬೇಸರ. ನೋಡಿ, ನಿನ್ನೆ ಒಬ್ಬ ಟೆಕ್ಕಿ ರಸ್ತೆಯಲ್ಲಿ ಹೋಗುವಾಗ ಒಂದು ಕಾರ್ ಟಚ್ ಆಗಿದೆ. ಆ ಕಾರ್ನಲ್ಲಿರೋರು ಯಾರು ಏನು ಅಂತ ಅವ್ರಿಗೇನು ಗೊತ್ತಿಲ್ಲ. ಸೊ ಮಾಮೂಲಿ ರಸ್ತೆಯಲ್ಲಿ ಗಲಾಟೆ ಆದಂಗೆ ಒಂದು ಗಲಾಟೆ ಆಗಿದೆ, ಸಿಂಪಲ್ ಗಲಾಟೆ. ಆ ಗಲಾಟೆಗೆ ಏನಾಗಿದೆ, ಕೊನೆಗೆ ವಿಕೋಪಕ್ಕೆ ಹೋಗಿದೆ, ಮತ್ತು ಹೊಡೆದಾಟಗಳಾಗಿದ್ದಾವೆ. ಇದೆಲ್ಲ ನಡೆದಿದ್ದಾವೆ, ನಾವು ನಡೆದಿಲ್ಲ ಅಂತ ಹೇಳ್ತಿಲ್ಲ, ಇದೆಲ್ಲ ನಡೆದಿದೆ. ಕೊನೆಯದಾಗಿ ಇದು ಯಾವ ರೀತಿ ತಿರುಗಿಬಿಟ್ಟಿದೆ ಅಂತಂದರೆ, ಕೊನೆಯದಾಗಿ ಆತ ಹೊಡೆಯೋ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗಾಯ ಆಗಿದೆ ಈತನಿಗೆ. ಸೊ ಈತನೇ ಹೊಡೆದಿದ್ದಾನೆ. ಆದರೆ ಅಲ್ಲಿ ತನಕ ಯಾರು ಹೊಡೆದಿದ್ದಾರೆ, ಏನು ಎತ್ತ ಯಾರಿಗೂ ಗೊತ್ತಾಗಿರಲಿಲ್ಲ. ಆಮೇಲೆ ಈತ ಕಾರ್ನಲ್ಲಿ ಕೂತ್ಕೊಂಡು ನಾನು ವಿಂಗ್ ಕಮಾಂಡರ್ ಅಂತೇಳಿ ಹೇಳ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಲ್ಲಿ ರಸ್ತೆಯಲ್ಲಿದ್ದಂಥ ಕನ್ನಡಿಗರು ಯಾರೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ. ಸೊ ಕರ್ನಾಟಕದಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಬಂದವ್ರ ಮೇಲೆ ಹಲ್ಲೆ ಆಗ್ತಾಯಿದೆ ಅನ್ನುವಂಥದ್ದು ಒಂದು ಆ್ಯಂಗಲನ್ನು ಕೊಟ್ಟರು. ಸೊ ಇದೇನಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಸೊ ನಾವು ಕೂಡ ಫಸ್ಟ್ ಅಪೀರಿಯನ್ಸ್ ನಾವು ನೋಡಿದಾಗೂ ಕೂಡ ಅರೆ ಏನಿದು ಈ ಥರ ಆಗಿದೆ, ನಮ್ಮ ಕರ್ನಾಟಕ ಕೆಟ್ಟ ಹೆಸರಲ್ವಾ ಈ ಥರ ಅಂತ ನಮಗೂ ಕೂಡ ಅನ್ನಿಸ್ತು, ಬೇಸರ ಆಯಿತು. ಕೆಲವೇ ಗಂಟೆಗಳಲ್ಲಿ, ಅಂದರೆ 1 ಗಂಟೆ 2 ಗಂಟೆಯ ನಂತರ ಆ ಥರ ಇಷ್ಟಾಗಿದ್ದ ತಕ್ಷಣ ಆತ ಹೋಗಿ ಕಂಪ್ಲೇಂಟನ್ನು ಲಾರ್ಜ್ ಮಾಡಿದ್ದಾನೆ. ಕಂಪ್ಲೇಂಟ್ ಲಾರ್ಜ್ ಮಾಡಿದ ನಾನು ವಿಂಗ್ ಕಮಾಂಡರ್ ಅಂದಿದ ತಕ್ಷಣ ಅವರು FIR ದಾಖಲು ಮಾಡ್ಕೊಂಡಿದ್ದಾರೆ. ನಂತರ ಏನಾಗಿದೆ, ಈತ ಪೊಲೀಸರು ಮತ್ತೆ ಪರಿಶೀಲನೆ ಮಾಡಿದಾಗ, ಅಲ್ಲಿದ್ದಂಥ CCTV ಪರಿಶೀಲನೆ ಮಾಡಿದಾಗ ಸತ್ಯಾಸತ್ಯತೆ ಗೊತ್ತಾಗಿದೆ. ಅಂದರೆ ಅಲ್ಲಿದ್ದಂಥ ವಿಂಗ್ ಕಮಾಂಡರೇ ಈ ಹುಡುಗನ ಮೇಲೆ, ಅಮಾಯಕ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಹುಡುಗ ನಿಲ್ಲಿಸಿರ್ಬೋದು, ಪ್ರಶ್ನೆ ಮಾಡಿರ್ಬೋದು, ಅದು ಎರಡನೇ ಮಾತು. ಆದರೆ ಹಲ್ಲೆ ಮಾಡಿದ್ದು ಈ ವಿಂಗ್ ಕಮಾಂಡರ್, ಆ ಹುಡುಗ ಹಲ್ಲೆ ಮಾಡಿದ್ದಲ್ಲ ಇದು. ಸೊ ಈ ರೀತಿಯಾದ ತಿರುಗಿಸಿ ಕೊಟ್ಟಿರುವಂಥದ್ದು, ದೂರನ್ನು ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಯಿತು. ಹಾಗಾಗಿ ಆ ವಿಡಿಯೋ ಫುಟೇಜಸ್ ಕೂಡ ಸಿಕ್ತು. ಹಾಗಾಗಿ ನಾನು ಕೂಡ ನನ್ನ ಫೇಸ್ಬುಕ್ನಲ್ಲಿ ಹಾಕಿದೆ, ಎಲ್ಲರೂ ಫೇಸ್ಬುಕ್ಗಳಲ್ಲಿ ಅದು ಹರಿದಾಡ್ತು. ಆಗ ನಿಜ ಸತ್ಯ ಏನು ಅಂತ ಗೊತ್ತಾಯಿತು. ಈ ವಿಂಗ್ ಕಮಾಂಡರ್ ಅನ್ನುವನ್ನು ಹಲ್ಲೆ ಮಾಡಿ, ಅದೂ ಅಲ್ಲದೆ ಅದನ್ನು ಭಾಷಾ ಸಾಮರಸ್ಯಕ್ಕೆ ಧಕ್ಕೆ ಬರೋ ಥರದಲ್ಲಿ ತಿರುಗಿಸಿ ಈ ರೀತಿಯಾದಂಥ ಒಂದು ಕುಚೇಷ್ಟೆ ಮಾಡಿದ್ದಾನೆ ಅಂತ ಗೊತ್ತಾಯಿತು. ನಾನು ರಾತ್ರಿಯೇ ಆ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ಗೆ ಖುದ್ದು ಕರೆ ಮಾಡಿ ಹೇಳಿದೆ, ನೋಡಿ ಈ ಥರ ಹಿಂಗಾಗಿದೆ, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ತಿಳ್ಕೊತೀನಿ. ಈಗಲೇ ಮೊದಲು ಆ ವಿಂಗ್ ಕಮಾಂಡರ್ ಮೇಲೆ FIR ದಾಖಲು ಮಾಡಿ ಈಗಲೇ ಬಂಧಿಸಬೇಕು. ಮತ್ತು ಅಮಾಯಕ ಹುಡುಗನ ಬಂಧನ ಮಾಡಿದ್ದೀರಿ, ಅವನನ್ನು ಬಿಡುಗಡೆ ಮಾಡಿ ಅನ್ನುವಂಥದ್ದು ಒತ್ತಾಯ ಮಾಡಿದೆ. ಇಲ್ಲ ನಮ್ಮ ಗಮನಕ್ಕೆ ಬಂದಿದೆ, ನಾವು FIR ಹಾಕ್ತೀವಿ ಅಂತ ಹೇಳಿದ್ರು. ಮತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು ತಡರಾತ್ರಿ 3:30 ತನಕ ಅಲ್ಲಿದ್ದಾರೆ. 3:30 ತನಕ FIR ಆಗಿಲ್ಲ, ಮಾಡ್ತೀವಿ ಅಂತ ಅಂದ್ಕೊಂಡು. ಅದು ಆಮೇಲೆ ಏನು ಮಾಡಿದ್ದಾರೆ, ಬೆಳಗ್ಗೆ ಇವರು FIR ಮಾಡಿ ನಮಗೆ ತಲುಪಿಸಿದ್ದಾರೆ. ಸೊ FIR ಕೊನೆಯದಾಗಿ ಮಾಡಿದ್ದಾರೆ. FIRಲಿ ಏನಾಗಿದೆ ಅಂತಂದರೆ, ಅಲ್ಲಿ ಡ್ರೈವರ್ ಅಂತ ಹಾಕಿದ್ದಾರೆ, A1 ಡ್ರೈವರ್ ಅಂತ ಹಾಕಿದ್ದಾರೆ. ನಮ್ಗೆ ಅದೊಂದು ಸ್ವಲ್ಪ ತಗರಾಲಿದೆ. ಪೊಲೀಸರು ಯಾಕೆ ಈ ಥರ ನಡೆಯನ್ನು
ತಾಳಿದ್ರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಸ್ಪಷ್ಟವಾಗಿ ಆತನ ಹೆಸರು ಗೊತ್ತಿತ್ತು, ಸ್ಪಷ್ಟವಾಗಿ ಧೈರ್ಯವಾಗಿ ಹಾಕ್ಬೋದಾಗಿತ್ತು. ಮತ್ತು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಕೂಡ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಹೇಳಿದ್ದಾರೆ, ಯಾರೇ ತಪ್ಪಿತಸ್ಥರು ಇಲ್ಲದೆ ಇದ್ದರೆ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ರೀತಿಯಾದಂಥ ಫ್ರೀ ಹ್ಯಾಂಡ್ ಬಿಟ್ಟ ಮೇಲೆ ಪೊಲೀಸರು ಅವರ ಹೆಸರನ್ನೇ ನಮೂದನೆ ಮಾಡಿ FIR ಮಾಡಬೇಕಾಗಿತ್ತು, ಮಾಡಲಿಲ್ಲ ಅನ್ನುವಂಥದ್ದು ನಮಗೊಂದು ಬೇಸರ. ಮತ್ತು ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ವಿ ನಾವು, ಆ ಅಮಾಯಕ ಹುಡುಗನ್ನ ಬೇಷರತ್ತಾಗಿ ಬಿಡಬೇಕು ಅಂತ. ಅಷ್ಟರಲ್ಲಿ FIR ಆಗಿಬಿಟ್ಟಿತ್ತು. FIR ಆಗಿರೋ ಕಾರಣ ಕಾನೂನಿಗಿಂತ ನಾವು ಯಾರೂ ದೊಡ್ಡವರಲ್ಲ. ಸೊ FIR ಆಗಿದ್ದ ಕಾರಣ ಆತನ್ನು ಸ್ಟೇಷನ್ ಬೇಲ್ ಮೇಲೆ ಬಿಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ವಿ. ಅಷ್ಟೊತ್ತು ಕಾಯಿಸಿದ್ರು, ಮತ್ತು 3 ಗಂಟೆ 4 ಗಂಟೆಯ ತನಕ ಕಾಯಿಸಿ ಕೊನೆಗೆ ಮೇಲಧಿಕಾರಿಗಳ ಹತ್ರ ಮಾತಾಡಿ ಸ್ಟೇಷನ್ ಬೇಲ್ ಮೇಲೆ ಅವರನ್ನು ಬಿಡುಗಡೆ ಮಾಡಿದ್ರು. ಇದು ಪೊಲೀಸರ ಕೆಲಸವನ್ನು ಸ್ವಾಗತ ಮಾಡ್ತೀನಿ. ಕನ್ನಡಿಗರ ಪರವಾಗಿ ನಿಂತಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ, DCP ಆದಂಥ ದೇವರಾಜ್ರವರಿಗೆ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಈಗಿರುವಂಥ ಚಾಲೆಂಜ್ ಏನು ಅಂತಂದರೆ, ನಮ್ಮ ಪೊಲೀಸ್ ಇಲಾಖೆಗೆ ಆ ವಿಂಗ್ ಕಮಾಂಡರ್ ಕೋಲ್ಕತ್ತಾಗೆ ಪರಾರಿಯಾಗಿದ್ದಾನೆ ಅವನು. ಲಿಟ್ರರಿ ಅವನು ಓಡೋಗಿದ್ದಾನೆ. ಸೊ ಅವನನ್ನು ಎಡೆಮುರಿ ಕಟ್ಟಿ ಹಿಡ್ಕೊಂಬರ್ಬೇಕು ನಮ್ಮ ಪೊಲೀಸ್ ಇಲಾಖೆ. ಕರ್ನಾಟಕದ ಪೊಲೀಸ್ ಇಲಾಖೆಯ ದಕ್ಷತೆ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಹಾಗಾಗಿ ಇವತ್ತು ನಮ್ಮ ಪೊಲೀಸರು ಕೋಲ್ಕತ್ತಾ ಅಲ್ಲ, ದೆಲ್ಲಿ ಅಲ್ಲ, ಎಲ್ಲೇ ಇರಲಿ ಅವನು ಒದ್ದು ಎಳ್ಕೊಂಬಂದು ಕಾನೂನು ಅಡಿಯಲ್ಲಿ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಆ ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಅಲ್ಲ, ಇದೀಗ ಈ ಒಂದು ವಿವಾದ ಏನಿದೆ ಅದು ಭಾಷೆಗೆ ಯಾಕೆ ಕನ್ವರ್ಟ್ ಆಯಿತು? ಅವ್ರು ಯಾಕಾಗಿ ಇದನ್ನು ದುರ್ಬಳಕೆ ಮಾಡ್ತಾರೆ? ನೋಡಿ, ಇತ್ತೀಚೆಗೆ ನೀವು ಗಮನಿಸಿದ್ದೀರಿ, ಸುಮಾರು 1.5-2 ವರ್ಷದಿಂದ ಹೊರ ರಾಜ್ಯದವರು ಬೆಂಗಳೂರಲ್ಲಿ ಬಂದು ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಒಂದು ರೀತಿ ಕನ್ನಡಿಗರ ಮೇಲೆ ಆರೋಪ ಮಾಡುವಂಥದ್ದು, ಮತ್ತು ಆ ಕನ್ನಡಿಗರ ಮೇಲೆ ದಾಳಿ ಮಾಡಿ ಆರೋಪ ಮಾಡುವಂಥದ್ದು ಒಂದು ರೀತಿ ಶೋಕಿಯಾಗಿದೆ. ನೋಡಿ, ಇವ್ರ ರಾಜ್ಯದಲ್ಲಿ ಸರಿಯಾದ ನೀರಿಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಮಾಡೋದಕ್ಕೆ ಉದ್ಯೋಗ ಇಲ್ಲ. ಇವರ ರಾಜ್ಯದ ಮುಖ್ಯಮಂತ್ರಿಗಳು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಇವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಳ್ಳೆ ಕೆಲಸ ಇದೆ, ಒಳ್ಳೆ ನೀರಿದೆ, ಒಳ್ಳೆ ಸಂಬಳ ಇದೆ, ಒಳ್ಳೆ ಜನ ಇದ್ದಾರೆ, ಒಳ್ಳೆ ವಾತಾವರಣ ಇದೆ. ಹಾಗಾಗಿ ಇಲ್ಲಿ ದುಡಿಯೋಕ್ಕೆ ಬರ್ತಾರೆ. ನಾವೇನು ನಿಮ್ಮನ್ನು ಕರೆದಿಲ್ವಲ್ಲ, ನಾವೇನು ನಿಮ್ಮನ್ನು ಬನ್ನಿ ಅಂತ ಕರೆದಿಲ್ವಲ್ಲ. ನೀವು ಗತಿಗೆಟ್ಟವರು, ನಿಮ್ಮ ರಾಜ್ಯ ಸರ್ಕಾರಗಳು ಸರಿಯಾಗಿ ವ್ಯವಸ್ಥೆಯನ್ನು ಮಾಡಿಲ್ಲ. ನಮ್ಮ ರಾಜ್ಯದಲ್ಲೆಲ್ಲ ಚೆನ್ನಾಗಿದೆ, ನಿಮ್ಮಲ್ಲಿ ಒಂದು ಸರಿಯಾಗಿರುವಂಥ ಒಂದು ಕಾಲೇಜ್ಗಳಿಲ್ಲ, ಸರಿಯಾಗಿರುವಂಥ ಒಂದು ಶಿಕ್ಷಣ ಸಂಸ್ಥೆಗಳಿಲ್ಲ. ಇಲ್ಲಿಗೆ ಬರ್ತೀರಿ ಓದೋದಕ್ಕೆ, ಇಲ್ಲಿಗೆ ಬರ್ತೀರಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತೀರಿ, ದಬ್ಬಾಳಿಕೆ ಮಾಡ್ತೀರಿ. ನಮಗೆ ಇಲ್ಲಿಗೆ ಬನ್ನಿ. ನೋಡಿ, ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿರುವಂಥವ್ರು ನಾವು ಯಾರನ್ನೂ ಬರಬೇಡಿ ಅಂತ ಹೇಳಲ್ಲ. ನಾವು ಯಾವುದೇ ಭಾಷೆಯ ವಿರೋಧಿಗಳಲ್ಲ, ಇದು ಸ್ಪಷ್ಟ. ನಾವು ಹಿಂದಿ ವಿರೋಧಿಗಳು, ತಮಿಳು ವಿರೋಧಿಗಳು, ತೆಲುಗು ವಿರೋಧಿಗಳು, ಮಲಯಾಳಿ ವಿರೋಧಿಗಳು ಅಲ್ಲವೇ ಅಲ್ಲ. ಕನ್ನಡಿಗರು ಔದಾರ್ಯ ಇರುವಂಥವ್ರು. ನಾವು ಎಲ್ಲ ಭಾಷೆಗಳನ್ನು ಗೌರವಿಸ್ತೀವಿ. ಆದರೆ ಇಲ್ಲಿ ಬಂದು ನಮ್ಮ ಭಾಷೆ ಮೇಲೆ ಬೇರೆ ಭಾಷೆ ಹೇರಿಕೆ ಮಾಡ್ತೀವಿ ಅಂದರೆ ನಾವು ಸುಮ್ಮನೆ ಕೂರೋ ಜನ ಅಲ್ಲ, ಸರಿಯಾದ ಪಾಠವನ್ನು ಕಲಿಸ್ತೀವಿ. ಹಾಗಾಗಿ ಈತ ಕನ್ನಡದ ಆ್ಯಂಗಲ್ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಅಂದರೆ ಉತ್ತರ ಭಾರತೀಯರ ಮೆಂಟಾಲಿಟಿ ಇದು. ಅಂದರೆ ಕರ್ನಾಟಕಕ್ಕೆ ಬರೋದು, ನಾವು ಭಾಷಾಭಿಮಾನ ಪ್ರದರ್ಶನ ಮಾಡಿದ ತಕ್ಷಣವೇ ಅವ್ರಿಗೆ ಆ ಭಾಷೆಯ ಅಭಿಮಾನ ಇಲ್ಲ. ಹಾಗಾಗಿ ನಮ್ಮ ಮೇಲೆ ಯಾವುದೋ ರೀತಿಯಾಗಿ ದಾಳಿ ಮಾಡಬೇಕು, ದಾಳಿಗೆಗೋಸ್ಕರ ಇವರು ಕನ್ನಡವನ್ನು ಬಳಸ್ಕೊಳ್ಳೋದು. ಈ ರೀತಿಯಾಗಿ ಮಿಸ್ಗೈಡನ್ನು ಮಾಡಿ ದೇಶದ ಜನತೆಗೆ ಕನ್ನಡಿಗರು ಈ ರೀತಿ ಬೇರೆ ಜನನ ದ್ವೇಷ ಮಾಡ್ತಾರೆ ಅಂಥೇಳಿ ಬಿಂಬಿಸುವಂಥದ್ದು. ಸುಮ್ಮನೆ ಕನ್ನಡಿಗರನ್ನ ಹೊರಗಡೆ ವಿಲ್ಲನ್ಗಳ ಥರ ಬಿಂಬಿಸುವಂಥ ಕೆಲಸವನ್ನು, ದುಷ್ಟತನವನ್ನು ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು. ಮತ್ತು ಈಗ ನಡೀತಾ ಇರುವಂಥ ಬಹುತೇಕ 99% ಪ್ರಕರಣಗಳು ಇದೇ ರೀತಿಯಾಗಿದ್ದಾವೆ. ಒಂದು 2-3 ವರ್ಷದಿಂದ ಎಲ್ಲ ಸ್ವಿಗ್ಗಿ ಹುಡುಗನ ಹೊಡೆಯೋದು, ಯಾವುದೋ ಒಂದು ಮಹಿಳೆ ನೋಡಬೇಕು ಮೊನ್ನೆ ಮೂಗು ಕುಯ್ಕೊಂಡು ಏನೋ ಗಲಾಟೆ ಮಾಡಿ, ಈ ಥರದ ಸುಮ್ಮನೆ ಕನ್ನಡಿಗರ ಮೇಲೆ ಆರೋಪ ಮಾಡುವಂಥದ್ದು ಪ್ರವೃತ್ತಿಯಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಸರಿಯಾದ ಕಡಿವಾಣ ಹಾಕಬೇಕು. ವಲಸೆ ತಡೆಯ ನೀತಿಯನ್ನು ಈಗಿಂದೀಗಲೇ ಜಾರಿ ಮಾಡಬೇಕು. ಸರಿಯಾದ ಒಂದು ಕಾನೂನನ್ನು ತರಬೇಕು. ಮತ್ತು ಹೊರ ರಾಜ್ಯದಿಂದ ಬಂದಂಥವ್ರಿಗೆ ಮುಚ್ಕೊಂಡು ಇಲ್ಲಿ ಯಾವ ರೀತಿ ಬದುಕಬೇಕು ಆ ರೀತಿ ಬದುಕಿ, ಕನ್ನಡಿಗರ ಜೊತೆ ಸರಿಯಾದ ರೀತಿಯಲ್ಲಿ ಬದುಕಿ. ಸರಿಯಾಗಿ ಬದುಕೋಕ್ಕಾಗಲಿಲ್ವಾ, ನೀವು ಅಫೆನ್ಸ್ಗಳು ಮಾಡ್ತೀರಾ, ಕಾನೂನನ್ನ ಕೈಗೆತ್ಕೊತೀರಾ, ಗಂಟು ಮೂಟೆ ಕಟ್ಟಿ ನಿಮ್ಮ ರಾಜ್ಯಕ್ಕೆ ಅಂತ ಹೇಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ನಾವು ಇಲ್ಲಿ ಕನ್ನಡಪರ ಸಂಘಟನೆಗಳು ಸರಿಯಾದ ಪಾಠವನ್ನು ಮುಂದಿನ ದಿನಗಳಲ್ಲಿ ಕಲಿಸ್ತೀವಿ. ನೋಡಿ, ಇವತ್ತು ಆ ಪೊಲೀಸ್ ಠಾಣೆ ಮುಂದೆ ನೀವು ಬರಬೇಕಿತ್ತು. ಪೊಲೀಸ್ ಠಾಣೆ ಮುಂದೆ ಎಲ್ಲ ನ್ಯಾಷನಲ್ ಮೀಡಿಯಾಗಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸಿದ್ದೀವಿ. ನಾವೆಲ್ಲ ಪ್ರಶ್ನೆ ಮಾಡಿದ್ವಿ, ಏನು ರೀತಿ ಏನಂತ ತಿಳ್ಕೊಂಡಿದ್ದೀರಿ ನೀವು ಯಾರೋ ಒಬ್ಬರು ಬಂದು ಈ ಹಲ್ಲೆ ಮಾಡಿದ್ರು ಇಡೀ ಕರ್ನಾಟಕವನ್ನು ವಿಲನ್ಗಳ ರೀತಿ ಬಿಂಬಿಸ್ತೀರಿ, ಕನ್ನಡಿಗರನ್ನ ದುಷ್ಟರು, ಗೂಂಡಾಗಳು ಅಂತ ಬಿಂಬಿಸ್ತೀರಿ. ಕರ್ನಾಟಕದ ಪೊಲೀಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರಿದೆ. ಶಿವರಾಜನ್ನ ಹೋಗಿ ಹಿಡಿದಂಥವ್ರು ನಮ್ಮ
ಕೊಲೆ ಮಾಡೋದೊಂದು ಹಿಡಿದಂಥವ್ರು ನಮ್ಮ ಕನ್ನಡದ ಪೊಲೀಸರು. ಹಾಗಾಗಿ ಕರ್ನಾಟಕದ ಪೊಲೀಸರಿಗೆ ತನ್ನದೇ ಅಂತ ಗೌರವ ಇದೆ. ಪೊಲೀಸರನ್ನ ನಮ್ಮನ್ನು ಕಾಪಾಡ್ತಾ ಇಲ್ಲ, ನಾವು ಎಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ ಅಂತೇಳಿ ನ್ಯಾಷನಲ್ ಮೀಡಿಯಾಗಳು ಬೊಬ್ಬೆ ಹೊಡಿತಾ ಇದ್ರು. ನಾಚಿಕೆ ಆಗಬೇಕು ಈ ನ್ಯಾಷನಲ್ ಮೀಡಿಯಾಗಳಿಗೆ. ಇವತ್ತು ನೈಜವಾದಂಥ ಸುದ್ದಿಯನ್ನು ನಮ್ಮ ಲೋಕಲ್ ಚಾನೆಲ್ಗಳು ಮಾಡಿದ್ದಾವೆ, ಯೂಟ್ಯೂಬ್ ಚಾನೆಲ್ಗಳು ಮಾಡಿದ್ದಾವೆ. ಇಲ್ಲಿರುವಂಥ ಕನ್ನಡದ ಪರವಾಗಿ ಎಲ್ಲ ಚಾನೆಲ್ಗಳು ನಮ್ಮ ಜೊತೆ ನಿಂತಿದ್ದಾರೆ. ಆ ರೀತಿಯಾದಂಥ ಸತ್ಯಾಸತ್ಯತೆಯನ್ನು ತಿಳಿದು ಪ್ರತಿಕ್ರಿಯಿಸೋದಾಗಬೇಕು. ದುರುದ್ದೇಶಪೂರ್ವಕವಾಗಿ ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋ ಥರದಲ್ಲಿ ಏನು ನ್ಯಾಷನಲ್ ಮೀಡಿಯಾಗಳು ಮಾಡಿದ್ದಾವೆ, ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸುಗಳನ್ನು, ನಿಮ್ಮ ತಲೆಗಳನ್ನು ಸ್ವಚ್ಛ ಮಾಡಿಕೊಂಡು ಕನ್ನಡಿಗರನ್ನ ಒಳ್ಳೆ ದೃಷ್ಟಿಯಿಂದ ನೋಡಿ, ನಿಮಗೆ ಒಳ್ಳೆ ಸುದ್ದಿಯೇ ಸಿಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ನಾವು ಇನ್ನೊಂದು ನಾನು ಹೇಳೋದನ್ನು ಮರ್ತೆ, ಈಗ ಇದು ಸುಖಾಂತಿ ಆಯಿತು. ಏನು ಅವರು ರಸ್ತೆ ಗಲಾಟೆ, ಇವರು ಅವ್ರ ಮೇಲೆ ಕಂಪ್ಲೇಂಟ್ ಆಯಿತು, ಕೌಂಟರ್ ಕಂಪ್ಲೇಂಟ್ ಆಗಿದೆ, ಆತನ ಮೇಲೂ ಕೂಡ ಆಫ್ ಮರ್ಡರ್ ಕೇಸ್ ಆಗಿದೆ, ಇವ್ರ ಮೇಲೂ ಕೂಡ ಒಂದು ಸಾಮಾನ್ಯ ಪ್ರಕರಣವನ್ನು ದಾಖಲು ಮಾಡಿ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟಿದ್ದಾರೆ. ಈಗ ನಮ್ಮನ್ನು ಕಾಡ್ತಾ ಇದ್ದಂಥದ್ದು ಕೊನೆಗೆ ಕನ್ನಡ ಅನ್ನುವಂಥದ್ದು ಬಳಸಿದ್ರಲ್ಲ, ಭಾಷಾ ವೈಷಮ್ಯವನ್ನು ಸೃಷ್ಟಿ ಮಾಡಿದ್ರಲ್ಲ, ಇದಕ್ಕೇನಾದರೂ ಆತನಿಗೆ ಶಿಕ್ಷೆ ಆಗಬೇಕಲ್ಲ. ಹಾಗಾಗಿ ನಾವು ಮತ್ತೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇವತ್ತು, ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಮತ್ತೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಆ ಕಂಪ್ಲೇಂಟನ್ನು FIR ಮಾಡಬೇಕು. ಏನು ಭಾಷಾ ಸಾಮರಸ್ಯವನ್ನು ಹೇಗೆ ಹಾಳು ಮಾಡಿದ್ದಾನೆ ಆತ, ಮತ್ತು ಕರ್ನಾಟಕದಲ್ಲಿ ಅಶಾಂತಿ ಸೃಷ್ಟಿ ಮಾಡಲಿಕ್ಕೆ ಏನು ಹೊಂಚಾಕಿದ್ದ, ಆತನ ಮೇಲೆ ಮತ್ತೊಂದು FIR ದಾಖಲು ಮಾಡಬೇಕು ಅಂತ ನಾವು ಕೊಟ್ಟಿದ್ದೀವಿ. ಬೆಳಗ್ಗೆ FIR ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಿಡೋದಿಲ್ಲ, ನಾವು ಬೆಳಗ್ಗೆ ನಾವು ಅದನ್ನು ಫಾಲೋ ಮಾಡ್ತೀವಿ. ಆತನ ಮೇಲೆ ಮತ್ತೊಂದು ಭಾಷಾ ಸಾಮರಸ್ಯ ಹಾಳು ಮಾಡುವಂಥ ಪ್ರಕರಣವನ್ನು ದಾಖಲಿಸೋದಕ್ಕೆ ನಾವು ದೂರನ್ನು ಕೊಟ್ಟಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.